ಪ್ರತಿ ಸ್ವರದಲ್ಲೂ ಅಡಗಿದೆ ಒಂದು ಜೀವನ ಪಾಠ. ಬಸವಣ್ಣನವರ ವಚನಗಳ ಮೂಲಕ ತಿಳಿದುಕೊಳ್ಳಿ. ಸ್ವರಗಳಿಂದ ಆರಂಭವಾಗುವ ಬಸವಣ್ಣನವರ ವಚನಗಳು. ಹತ್ತಲಿತ್ತ ಹೋಗದಂತೆ ಎಳವನ ಮಾಡಯ್ಯ ತಂದೆ, ಹತ್ತಲಿತ್ತ ಹೋಗದಂತೆ ಎಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳಸದಂತೆ ಇರಿಸು ಕೂಡಲ ಸಂಗಮ ದೇವ. ಆವುದಯ್ಯ ನಿಮ್ಮ ಧರ್ಮ, ಆವುದಯ್ಯ ನಿಮ್ಮ ಕರ್ಮ, ನುಡಿದರೆ ನುಡಿಯಬೇಕು, ನಡೆದರೆ ನಡೆಯಬೇಕು, ಕೂಡಲ ಸಂಗಮ ದೇವನೊಲಿಸಬೇಕಾದಡೆ ನುಡಿದಂತೆ ನಡೆಯಬೇಕು. ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಈ ಲೋಕದ ಡೊಂಬರಾಟವ ನೋಡಯ್ಯ, ಈ ಮಾನವರ ಮನದಾಟವ ನೋಡಯ್ಯ, ಹಣವೇ ದೇವರು, ಎಣ್ಣೆ ದೇವರು, ಮಣ್ಣೇ ದೇವರೆಂದು ಮರುಳಾದರು, ಕೂಡಲ ಸಂಗಮ ದೇವ ನಿಮ್ಮ ನೆನೆಯರು. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡುವೆ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಒನ್ನ ಕಳಶವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಊರ ಮುಂದೆ ಹುತ್ತ ಬೆಳೆದರೆ ಊರಿಗೆ ಕೇಡು ಎಂಬರಯ್ಯ, ಅಂತರಂಗದೊಳಗೆ ಹುತ್ತ ಬೆಳೆದರೆ ಎನ್ನ ಗತಿಯೇನು ಕೂಡಲ ಸಂಗಮ ದೇವ. ರುಜುಮಾರ್ಗವ ಬಿಟ್ಟು ಅಡ್ಡದಾರಿ ಹಿಡಿದವಗೆ ಮುಕ್ತಿ ಎಲ್ಲಿಯದೋ, ಕಾಯಕವೇ ಕೈಲಾಸವೆಂದು ಅರಿತವನೇ ಶರಣನು, ಕೂಡಲ ಸಂಗಮ ದೇವ. ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣ್ಣಿಂದೆತ್ತ ಸಂಬಂಧವಯ್ಯ, ಎನ್ನಂತರಂಗ ಶುದ್ಧವಾದ ಬಳಿಕ ಎನ್ನ ಬಾಹ್ಯಕ್ಕೆ ಎನ್ನ ಕೂಡಲ ಸಂಗಮ ದೇವ. ಏನ ಮಾಡಿದಡೇನು ಏನ ಹೇಳಿದಡೇನು ನೀನು ಒಲಿದಲ್ಲದೆ, ಬಯಲು ಬಯಲು ಕಾಣಿರೋ ಕೂಡಲ ಸಂಗಮ ದೇವ. ಐಸಿರಿಯ ಬಯಸದಿರು ಮಾನವ, ಕಾಯಕದಿ ಕೂಡಲ ಸಂಗಮ ನೊಲಿಸು, ಒಡಲ ಹೊರೆವ ಕೈಗಳೇ ಲಿಂಗವಯ್ಯ, ನುಡಿದಂತೆ ನಡೆಯುವಾತನೇ ಶರಣನು, ಕೂಡಲ ಸಂಗಮ ದೇವ. ಒಲೆ ಹತ್ತಿ ಹುರಿದರೆ ನಿಲ್ಲಬಹುದಲ್ಲದೆ, ದರೆ ಹತ್ತಿ ಹುರಿದರೆ ನಿಲ್ಲಬಹುದೇ, ಏರಿ ನೀರುಂಬಡೆ ಬೇಲಿಕೆಯ್ಯ ಮೇವಡೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ, ತಾಯ ಮೊಲೆ ಹಾಲು ನಂಜಾಗಿ ಕೊಲುವಡೆ, ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ. ಓಡಾಡುವ ಗಿರಿಯೊಳಗಿಪ್ಪ ಶಿವನ ಕಾಣಿರೋ, ಮಾಡುವ ಕರ್ಮದ ಫಲವ ಬೇಡುವಿರೋ, ನೋಡಿ ನೋಡಿ ಭವದೊಳಗೆ ಬಳಲುವಿರೋ, ಕೂಡಲ ಸಂಗಮ ದೇವ ನಿಮ್ಮ ಶರಣರ ನೋಡಿ ನೋಡಿ ಬದುಕಿದೆನಯ್ಯ. ಔದಾರ್ಯವೇ ಧರ್ಮದ ಮೂಲವಯ್ಯ, ಔಚಿತ್ಯವೇ ಜ್ಞಾನದ ಮೂಲವಯ್ಯ, ಔನ್ನತ್ಯವೇ ಭಕ್ತಿಯ ಫಲವಯ್ಯ, ಕೂಡಲ ಸಂಗಮ ದೇವ ನಿಮ್ಮ ನೆನೆದಡೆ ಔಷಧವೂ ಬೇಡವಯ್ಯ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.